ಸ್ನೇಹಿತರೆ, ಈ ವಿಡಿಯೋದಲ್ಲಿ ಯಶಸ್ಸು ಯಾವ ರೀತಿ ಗಳಿಸಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಯಶಸ್ಸು ಎಂದರೆ ಕೇವಲ ಹಣ ಸಂಪಾದಿಸುವುದು, ದೊಡ್ಡ ಮನೆ ಕಟ್ಟುವುದು ಅಥವಾ ದುಬಾರಿ ಕಾರು ಖರೀದಿಸುವುದಲ್ಲ. ಯಶಸ್ಸು ಎಂದರೆ ನಿಮ್ಮ ಕನಸುಗಳನ್ನು ಸಾಕಾರಗೊಳಿಸುವುದು, ನಿಮ್ಮ ಜೀವನಕ್ಕೆ ಒಂದು ಅರ್ಥ ನೀಡುವುದು ಮತ್ತು ಪ್ರತಿದಿನ ನಿನ್ನೆಯೇ ನಿಮಗಿಂತ ಇಂದು ಉತ್ತಮ ವ್ಯಕ್ತಿಯಾಗುವುದು. ಪ್ರತಿಯೊಬ್ಬ ವ್ಯಕ್ತಿಯ ಯಶಸ್ಸಿನ ಅರ್ಥ ವಿಭಿನ್ನವಾಗಿರುತ್ತದೆ. ಒಬ್ಬ ವಿದ್ಯಾರ್ಥಿಗೆ ಉತ್ತಮ ಅಂಕ ಗಳಿಸುವುದು ಯಶಸ್ಸು, ಒಬ್ಬ ರೈತನಿಗೆ ಉತ್ತಮ ಬೆಳೆ ಬೆಳೆಯುವುದು ಯಶಸ್ಸು, ಒಬ್ಬ ಉದ್ಯಮಿಗೆ ತನ್ನ ವ್ಯವಹಾರವನ್ನು ಬೆಳೆಸುವುದು ಯಶಸ್ಸು. ಆದ್ದರಿಂದ ಯಶಸ್ಸು ಎಂದರೆ ನಿಮ್ಮ ಗುರಿಯನ್ನು ಸಾಧಿಸುವುದು. ಆದರೆ ಯಶಸ್ಸಿನ ಹಾದಿ ಸುಲಭವಲ್ಲ. ಅದರಲ್ಲಿ ಸೋಲುಗಳು ಬರುತ್ತವೆ, ಟೀಕೆಗಳು ಬರುತ್ತವೆ, ನಿರಾಶೆಗಳು ಬರುತ್ತವೆ. ಕೆಲವರು ನಿಮ್ಮನ್ನು ಆಸೆ ಮಾಡಬಹುದು, ಕೆಲವರು ನಿಮ್ಮ ಕನಸುಗಳನ್ನು ಅಸಾಧ್ಯ ಎಂದು ಹೇಳಬಹುದು. ಆದರೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇದ್ದರೆ ಯಾವುದೇ ಅಡೆತಡೆ ನಿಮ್ಮನ್ನು ತಡೆಯಲು ಸಾಧ್ಯವಿಲ್ಲ. ಯಶಸ್ಸು ಸಿಗಬೇಕಾದರೆ ಪ್ರಮುಖ ಗುಣಗಳನ್ನು ನಾವು ನಮ್ಮ ಜೀವನದಲ್ಲಿ ಅನುಸರಿಸಬೇಕಾಗುತ್ತದೆ. ಅವುಗಳಲ್ಲಿ ಮೊದಲನೆಯದು ಸ್ಪಷ್ಟವಾದ ಗುರಿ. ಸ್ನೇಹಿತರೆ, ಜೀವನದಲ್ಲಿ ಯಶಸ್ಸು ಸಾಧಿಸಬೇಕಾದರೆ ಮೊದಲನೆಯದಾಗಿ ನಮಗೆ ಬೇಕಾಗಿರುವುದು ಸ್ಪಷ್ಟವಾದ ಗುರಿ. ಗುರಿಯಿಲ್ಲದ ಜೀವನವು ದಿಕ್ಕು ತೋರಿಸುವ ಸಾಧನವಿಲ್ಲದ ಹಡಗಿನಂತೆ. ಗಾಳಿ ಎಷ್ಟು ಬಲವಾಗಿ ಬೀಸಿದರೂ ಅದು ಸರಿಯಾದ ದಿಕ್ಕನ್ನು ತಲುಪಲು ಸಾಧ್ಯವಿಲ್ಲ. ಅದೇ ರೀತಿ ಜೀವನದಲ್ಲಿ ಎಷ್ಟೇ ಶ್ರಮಪಟ್ಟರೂ ಗುರಿ ಸ್ಪಷ್ಟವಾಗದಿದ್ದರೆ ಯಶಸ್ಸು ದೂರವಾಗುತ್ತದೆ. ನಿಮ್ಮನ್ನು ನೀವು ಒಂದು ಪ್ರಶ್ನೆ ಕೇಳಿಕೊಳ್ಳಿ. ನಾನು 5 ವರ್ಷಗಳ ನಂತರ ಎಲ್ಲಿರಲು ಬಯಸುತ್ತೇನೆ? ಈ ಪ್ರಶ್ನೆಗೆ ಸ್ಪಷ್ಟವಾದ ಉತ್ತರ ಇಲ್ಲದಿದ್ದರೆ ಹಿಂದೆ ನಿಮ್ಮ ಗುರಿಯನ್ನು ಬರೆಯಲು ಪ್ರಾರಂಭಿಸಿ. ಗುರಿ ಎಂದರೆ ಕೇವಲ ಒಂದು ಆಸೆಯಲ್ಲ, ಅದನ್ನು ಸಾಧಿಸಲು ನೀವು ಪ್ರತಿದಿನ ಮಾಡುವ ಕಾರ್ಯವೇ ನಿಜವಾದ ಗುರಿಯ ಭಾಗ. ಗುರಿಯನ್ನು ಸಾಧಿಸಲು 3 ವಿಷಯಗಳನ್ನು ನೆನಪಿಡಿ. ಮೊದಲನೆಯದು, ದೊಡ್ಡ ಗುರಿಯನ್ನು ಸಣ್ಣ ಹಂತಗಳಾಗಿ ವಿಭಜಿಸಿ. ಒಂದೇ ದಿನದಲ್ಲಿ ಬೆಟ್ಟ ಏರಲು ಸಾಧ್ಯವಿಲ್ಲ, ಆದರೆ ಪ್ರತಿದಿನ ಒಂದು ಹೆಜ್ಜೆ ಇಟ್ಟರೆ ಒಂದು ದಿನ ಶಿಖರವನ್ನೇ ತಲುಪಬಹುದು. ಎರಡನೇದು, ನಿಮ್ಮ ಗುರಿಯನ್ನು ಬರೆಯಿರಿ. ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಕ್ಕಿಂತ ಕಾಗದದಲ್ಲಿ ಬರೆದ ಗುರಿ ಹೆಚ್ಚು ಪರಿಣಾಮಕಾರಿಯಾಗಿದೆ. ಮೂರನೆಯದು, ಪ್ರತಿದಿನ ನಿಮ್ಮ ಪ್ರಗತಿಯನ್ನು ಪರಿಶೀಲಿಸಿ. ಇಂದು ನಾನು ನನ್ನ ಗುರಿಯ ಕಡೆಗೆ ಒಂದು ಹೆಜ್ಜೆಯಾದರೂ ಇಟ್ಟೆನು ಎಂದು ನಿಮ್ಮನ್ನು ನೀವು ಪ್ರಶ್ನಿಸಿಕೊಳ್ಳಿ. ನೆನಪಿಡಿ, ಸ್ಪಷ್ಟವಾದ ಗುರಿ ಇಲ್ಲದ ಪರಿಶ್ರಮವು ವ್ಯರ್ಥವಾಗಬಹುದು, ಆದರೆ ಸ್ಪಷ್ಟವಾದ ಗುರಿಯೊಂದಿಗೆ ಮಾಡಿದ ಸಣ್ಣ ಪ್ರಯತ್ನವು ಒಂದು ದೊಡ್ಡ ಯಶಸ್ಸಾಗಿ ಬೆಳೆಯುತ್ತದೆ. ನಂತರ ಎರಡನೆಯದು, ಕಠಿಣ ಪರಿಶ್ರಮ. ಸ್ನೇಹಿತರೆ, ಕಠಿಣ ಪರಿಶ್ರಮ ಎಂದರೆ ನಮ್ಮ ಗುರಿಯನ್ನು ಸಾಧಿಸಲು ನಿರಂತರವಾಗಿ ಶ್ರಮಿಸುವುದು, ಸವಾಲುಗಳನ್ನು ಎದುರಿಸುವುದು ಮತ್ತು ಸೋಲಿನಿಂದ ಹಿಂದೆ ಸರಿಯದೆ ಮುಂದೆ ಸಾಗುವುದು. ಕಠಿಣ ಪರಿಶ್ರಮಕ್ಕೆ ಪರ್ಯಾಯವೇ ಇಲ್ಲ. ಅದೃಷ್ಟವು ಕೆಲವೊಮ್ಮೆ ಅವಕಾಶ ನೀಡಬಹುದು, ಆದರೆ ಯಶಸ್ಸನ್ನು ಶಾಶ್ವತಗೊಳಿಸುವುದು ನಿಮ್ಮ ಪರಿಶ್ರಮವೇ. ಪ್ರತಿದಿನ ಸಣ್ಣ ಸಣ್ಣ ಹೆಜ್ಜೆಗಳನ್ನು ಇಡಿ. ಇಂದು ಮಾಡಿದ ಶ್ರಮವೇ ನಾಳೆ ಯಶಸ್ಸಿಗೆ ಅಡಿಪಾಯ. ಸೋಲು ಬಂದರೂ ನಿರಾಶರಾಗಬೇಡಿ. ಪ್ರತಿಯೊಂದು ಸೋಲು ಹೊಸ ಪಾಠವನ್ನು ಕಲಿಸುತ್ತದೆ. ನಿಮ್ಮ ಗುರಿಯ ಮೇಲೆ ನಂಬಿಕೆ ಇಟ್ಟು ನಿರಂತರವಾಗಿ ಪ್ರಯತ್ನಿಸಿ. ಒಂದು ದಿನ ನಿಮ್ಮ ಪರಿಶ್ರಮವೇ ನಿಮ್ಮ ಯಶಸ್ಸಿನ ಕಥೆಯನ್ನು ಬರೆಯುತ್ತದೆ. ಕನಸು ಕಾಣುವುದು ಮುಖ್ಯ, ಆದರೆ ಆ ಕನಸನ್ನು ನನಸಾಗಿಸುವ ಶಕ್ತಿ ಕಠಿಣ ಪರಿಶ್ರಮದಲ್ಲಿದೆ. ನಂತರದಲ್ಲಿ ಮೂರನೆಯದಾಗಿ ಶಿಸ್ತು. ಸ್ನೇಹಿತರೆ, ಶಿಸ್ತು ಎಂದರೆ ಸರಿಯಾದ ಸಮಯದಲ್ಲಿ ಸರಿಯಾದ ಕೆಲಸವನ್ನು ನಿರಂತರವಾಗಿ ಮಾಡುವ ಅಭ್ಯಾಸ. ಪ್ರೇರಣೆ ಕೆಲವೊಮ್ಮೆ ಕಡಿಮೆಯಾಗಬಹುದು, ಆದರೆ ಶಿಸ್ತು ಇದ್ದರೆ ಯಶಸ್ಸಿನತ್ತ ನಮ್ಮ ಹೆಜ್ಜೆಗಳು ಎಂದಿಗೂ ನಿಲ್ಲುವುದಿಲ್ಲ. ಶಿಸ್ತು ಯಶಸ್ಸಿನ ಬಾಗಿಲು ತೆರೆಯುವ ಚಾವಿ. ಪ್ರತಿದಿನ ಸಮಯಕ್ಕೆ ಎದ್ದೇಳುವುದು, ಗುರಿಯತ್ತ ನಿರಂತರವಾಗಿ ಕೆಲಸ ಮಾಡುವುದು ಮತ್ತು ಸಮಯವನ್ನು ಗೌರವಿಸುವುದು ಜೀವನವನ್ನು ಬದಲಾಯಿಸುತ್ತದೆ. ಪ್ರತಿಭೆ ನಿಮಗೆ ಆರಂಭ ಕೊಡಬಹುದು, ಆದರೆ ಶಿಸ್ತು ನಿಮ್ಮನ್ನು ಶಿಖರದವರೆಗೆ ಕೊಂಡೊಯ್ಯುತ್ತದೆ. ಯಾವುದೇ ಕಷ್ಟ ಬಂದರೂ ನಿಮ್ಮ ಅಭ್ಯಾಸಗಳನ್ನು ಬಿಟ್ಟುಕೊಡಬೇಡಿ. ಪ್ರತಿದಿನದ ಸಣ್ಣ ಶಿಸ್ತುಗಳು ಒಂದು ದಿನ ದೊಡ್ಡ ಯಶಸ್ಸಾಗಿ ಮಾರ್ಪಡುತ್ತವೆ. ಪ್ರೇರಣೆ ನಿಮ್ಮನ್ನು ಆರಂಭಿಸುತ್ತದೆ, ಆದರೆ ಶಿಸ್ತು ನಿಮ್ಮನ್ನು ಯಶಸ್ಸಿನವರೆಗೆ ಕೊಂಡೊಯ್ಯುತ್ತದೆ. ನಂತರ ನಾಲ್ಕನೆಯದು ತಾಳ್ಮೆ. ಸ್ನೇಹಿತರೆ, ತಾಳ್ಮೆ ಎಂದರೆ ಕಷ್ಟ, ವಿಳಂಬ ಅಥವಾ ಸವಾಲುಗಳ ಸಮಯದಲ್ಲಿಯೂ ಆತುರಪಡದೆ, ಕೋಪಗೊಳ್ಳದೆ ಮತ್ತು ನಿರಾಶರಾಗದೆ ಶಾಂತವಾಗಿ ಸರಿಯಾದ ಸಮಯಕ್ಕಾಗಿ ಕಾಯುವ ಗುಣ. ತಾಳ್ಮೆ ಇರುವಂತಹ ವ್ಯಕ್ತಿ ಸಮಸ್ಯೆಗಳನ್ನು ಶಾಂತವಾಗಿ ಎದುರಿಸುತ್ತಾನೆ. ತಕ್ಷಣ ಫಲ ಸಿಗದಿದ್ದರೂ ಪ್ರಯತ್ನವನ್ನು ಮುಂದುವರಿಸುತ್ತಾನೆ. ಭಾವನೆಗಳಿಗಿಂತ ವಿವೇಕದಿಂದ ನಿರ್ಧಾರ ತೆಗೆದುಕೊಳ್ಳುತ್ತಾನೆ. ಯಶಸ್ಸಿಗಾಗಿ ನಿರಂತರವಾಗಿ ಶ್ರಮಿಸುತ್ತಾನೆ. ತಾಳ್ಮೆ ಎಂದರೆ ಕಷ್ಟದ ಸಮಯದಲ್ಲಿಯೂ ಮನಸ್ಸನ್ನು ಸ್ಥಿರವಾಗಿಟ್ಟುಕೊಂಡು ಗುರಿಯತ್ತ ನಿರಂತರವಾಗಿ ಸಾಗುವ ಶಕ್ತಿ. ಬೀಜ ಬಿತ್ತಿದ ತಕ್ಷಣ ಮರ ಬೆಳೆದು ಹಣ್ಣು ಕೊಡುವುದಿಲ್ಲ. ಅದಕ್ಕೆ ಸಮಯ, ಆರೈಕೆ ಮತ್ತು ತಾಳ್ಮೆ ಬೇಕು. ಅದೇ ರೀತಿ ಜೀವನದಲ್ಲಿಯೂ ದೊಡ್ಡ ಯಶಸ್ಸು ಒಂದೇ ದಿನದಲ್ಲಿ ಸಿಗುವುದಿಲ್ಲ.
ಪರಿಶ್ರಮದ ಜೊತೆಗೆ ತಾಳ್ಮೆಯೂ ಇದ್ದರೆ ಯಶಸ್ಸು ಖಂಡಿತ ನಿಮ್ಮದಾಗುತ್ತದೆ. ತಾಳ್ಮೆ ಕಹಿಯಾಗಿರಬಹುದು, ಆದರೆ ಅದರ ಫಲ ಯಾವಾಗಲೂ ಸಿಹಿಯಾಗಿರುತ್ತದೆ. ನಂತರದಲ್ಲಿ 5ನೇದು ನಿರಂತರ ಕಲಿಕೆ. ಸ್ನೇಹಿತರೆ, ನಿರಂತರ ಕಲಿಕೆ ಎಂದರೆ ಜೀವನದ ಪ್ರತಿಯೊಂದು ಹಂತದಲ್ಲೂ ಹೊಸ ವಿಷಯಗಳನ್ನು ಕಲಿಯುತ್ತಾ ನಮ್ಮ ಜ್ಞಾನ ಮತ್ತು ಕೌಶಲ್ಯಗಳನ್ನು ನಿರಂತರವಾಗಿ ಬೆಳೆಸಿಕೊಳ್ಳುವ ಮನೋಭಾವ. ಕಲಿಕೆ ಎಂದಿಗೂ ನಿಲ್ಲಬಾರದು, ಏಕೆಂದರೆ ಜೀವನವೇ ಒಂದು ಶಾಲೆ, ಅನುಭವವೇ ಅದರ ಅತ್ಯುತ್ತಮ ಶಿಕ್ಷಕ. ಮಾನವನ ಜೀವನದಲ್ಲಿ ಅತ್ಯಂತ ದೊಡ್ಡ ಹೂಡಿಕೆ ಎಂದರೆ ಜ್ಞಾನ. ಹಣ ಕಳೆದು ಹೋದರೆ ಮತ್ತೆ ಸಂಪಾದಿಸಬಹುದು, ಆರೋಗ್ಯ ಹಾಳಾದರೆ ಚಿಕಿತ್ಸೆ ಪಡೆಯಬಹುದು, ಆದರೆ ಕಲಿಯುವ ಮನೋಭಾವವನ್ನು ಕಳೆದುಕೊಂಡರೆ ಬೆಳವಣಿಗೆಯೇ ನಿಂತು ಹೋಗುತ್ತದೆ. ನಿರಂತರ ಕಲಿಕೆ ಎಂದರೆ ಕೇವಲ ಪುಸ್ತಕ ಓದುವುದಲ್ಲ, ಪ್ರತಿಯೊಂದು ಅನುಭವದಿಂದ, ಪ್ರತಿಯೊಂದು ತಪ್ಪಿನಿಂದ, ಪ್ರತಿಯೊಬ್ಬ ವ್ಯಕ್ತಿಯಿಂದ ಮತ್ತು ಪ್ರತಿಯೊಂದು ಸವಾಲಿನಿಂದ ಪಾಠ ಕಲಿಯುವುದೇ ನಿಜವಾದ ಕಲಿಕೆ. ಜೀವನದಲ್ಲಿ ಮುಂದೆ ಸಾಗಬೇಕಾದರೆ ಕಲಿಕೆಯ ಪಯಣ ಎಂದಿಗೂ ನಿಲ್ಲಬಾರದು. ನೀವು ಪ್ರತಿದಿನ ನಿಮ್ಮ ಜ್ಞಾನವನ್ನು ಹೆಚ್ಚಿಸಿದರೆ ನಿಮ್ಮ ಆತ್ಮವಿಶ್ವಾಸವು ಹೆಚ್ಚುತ್ತದೆ. ಆತ್ಮವಿಶ್ವಾಸ ಹೆಚ್ಚಿದಂತೆ ಅವಕಾಶಗಳು ಹೆಚ್ಚುತ್ತವೆ. ಅವಕಾಶಗಳು ಹೆಚ್ಚಿದಂತೆ ಯಶಸ್ಸು ನಿಮ್ಮತ್ತ ಬರುತ್ತದೆ. ಪ್ರತಿದಿನ ಹೊಸದನ್ನು ಕಲಿಯುವ ವ್ಯಕ್ತಿ ಪ್ರತಿದಿನ ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತಾನೆ. ಕಲಿಕೆ ನಿಂತರೆ ಬೆಳವಣಿಗೆ ನಿಲ್ಲುತ್ತದೆ. ಕಲಿಕೆ ಮುಂದುವರಿದರೆ ಯಶಸ್ಸು ಖಚಿತ. ಯಶಸ್ಸು ಅದೃಷ್ಟದಿಂದ ಬರುವುದಲ್ಲ, ಅದು ಕಠಿಣ ಪರಿಶ್ರಮ, ಶಿಸ್ತು, ತಾಳ್ಮೆ ಮತ್ತು ನಿರಂತರ ಪ್ರಯತ್ನದ ಫಲ.